ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಒಂದು 2-3 ದಿನದಿಂದ ಹುಷಾರಿರಲಿಲ್ಲ, ಕೈ ನೋವಿತ್ತು. ಬಟ್ ಇವತ್ತು ಬೆಟರ್, ಇವತ್ತು ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ತಾಯಿ ತಂದೆ ಮಹತ್ವ ಮಕ್ಕಳಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ತಾಯಿ ತಂದೆ ಎಷ್ಟು ಇಂಪಾರ್ಟೆಂಟು ಅಂತ ಮಕ್ಕಳಿಗೆ ಗೊತ್ತಿರಲ್ಲ. ಅಂದರೆ ಇವನ್ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮನ ಬೆಲೆ ನಮಗೆ ಗೊತ್ತಾಗ್ತಿರಲ್ಲ. ಅವ್ರು ದುಡ್ಕೊಂಡು ಬಂದು ಹಾಕ್ತಾರೆ, ಅವ್ರು ಕಷ್ಟಪಟ್ಟು ದುಡ್ದು ತಂದು ಹಾಕ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರಲ್ಲ. ಯಾಕಂದ್ರೆ ಚಿಕ್ಕವ್ರು ಇರ್ತೀವಿ. ನಾವು ಅದನ್ನು ಒಂದು 7th 6th ಇಲ್ಲ 12 13 ಇಯರ್ಸ್ ಆದಾಗ ನಮ್ಗೆ ಅರ್ಥ ಆಗುತ್ತೆ. ಕೆಲವೊಬ್ರಿಗೆ ಬೇಗ ಅರ್ಥ ಮಾಡ್ಕೊಳ್ತವೆ ಕೆಲವೊಂದು ಮಕ್ಕಳು. ಬಟ್ ಇವಾಗಿನ ವರ್ಷನಲ್ಲಿ, ಇವಾಗಿನ ಜನ್ರೇಷನ್ನಲ್ಲಿ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಯಿತು ಅಂದರೆ ಆಲ್ಮೋಸ್ಟ್ ಅರ್ಥ ಮಾಡ್ಕೊಳ್ತಾರೆ. ಇವಾಗ ತಂದೆಗಿಂತನೂ ತಂದೆ ದುಡ್ಕೊಂಡು ಬಂದು ಹಾಕ್ತಾರೆ. ನಾನು ಭೇದ ಭಾವ ಮಾಡ್ತಾ ಇಲ್ಲ. ಬಟ್ ತಂದೆ ತಾಯಿ ಇಬ್ಬರು ಈಕ್ವಲೆಂಟೇ. ಆದರೂ ತಂದೆಗಿಂತನೂ ತಾಯಿ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಮಗುವಿನ ಬೆಳವಣಿಗೆ ಪ್ರತಿ ಹಂತದಲ್ಲೂ ತಾಯಿ ಇರ್ತಾಳೆ. ಯಾವುದೇ ಒಂದು ಕಷ್ಟ ಬರಲಿ, ಸುಖ ಬರಲಿ, ಅವನಿಗೆ ನೋವಾಗಲಿ, ಯಾವುದೇ ಒಂದು ಪ್ರತಿ ಮಗುಗೆ ನೋವಾಗಲಿ, ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಮಗುಗೂ ತಾಯಿ ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ಮಗು ಇದ್ದಾಗ ಹೊಟ್ಟೆಯಲ್ಲಿ ಇಟ್ಕೊಂಡು, ಪುಟ್ಟ ಮೊದಲು ಹೊಟ್ಟೆಲಿ 9 ತಿಂಗಳು ಇಟ್ಕೊಂಡು ಎಷ್ಟು ಕಷ್ಟ ಇರುತ್ತೆ. 9 ತಿಂಗಳು ಹೆತ್ತು ಹೊರೋದು ತುಂಬ ಕಷ್ಟ ಇದೆ. ಮಕ್ಕಳು ಹೆತ್ತು ಹೊರೋದು ಹೇಳ್ತಾರೆ, ಅಯ್ಯೋ ಒಂದು ಮಗುನ ಹೇರಕ್ಕೆ ಇಷ್ಟ ಆಡ್ತೀಯಾ ಅಂತಾರೆ. ಬಟ್ ಆ ನೋವಿತ್ತಲ್ಲ, ಅದು ಅನುಭವಿಸೋರಿಗೆ ಗೊತ್ತಿರೋದು. ಬಟ್ ಏನಾಗುತ್ತೆ, ಕೆಲವೊಬ್ರು ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ, ಬಿಡು ಅಂತ ಕೇರ್ಲೆಸ್ ಮಾಡ್ತಾರೆ. ಬಟ್ ಹೆಣ್ಣಿನ ಕಷ್ಟ ಯಾರಿಗೂ ಬೇಡ ಅನಿಸುತ್ತೆ. ಕೆಲವೊಂದು ಟೈಮ್ ತುಂಬ ಕಷ್ಟ ಇರುತ್ತೆ. ಹೆಣ್ಣಿನ ಜೀವನ ತುಂಬ ಕಷ್ಟ ಇದೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ನೀವು ಗಂಡಸರು ಹೊರಗಡೆ ಹೋಗಿ ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಬರ್ತೀರಾ. ನಾವು ಹೊರಗಡೆ ಹೋಗಿ ಬಂದು ಮನೆ ಫ್ಯಾಮಿಲಿಲಿ ಏನಾದ್ರು ಅಡುಗೆ ಇಲ್ಲ, ಊಟ ಇಲ್ಲ ಅಂದಾಗ ಏನು ಮಾಡಬೇಕು? ನೀವು ಹೊರಗಡೆಯಿಂದ ಬಂದವ್ರು ಆರಾಮ್ ಕೂತ್ಕೊಂಡಿರ್ತೀರ ಚೇರ್ ಮೇಲೆ. ಬಟ್ ಎಲ್ಲ ಗಂಡಸರು ಆ ಥರ ಇರಲ್ಲ, ಸಪೋರ್ಟಿವ್ ಆಗಿರ್ತಾರೆ. ಕೆಲವೊಬ್ರು ಕಡ್ಡಿ ಎತ್ತಲ್ಲ, ಬಿದ್ದಿರೋ ಕಡ್ಡಿ ಎತ್ತಲ್ಲ. ಅವ್ರ ಪಾಡಿ ಅವ್ರು ಕೂತ್ಕೊಂಡು ಆರಾಮ್ TV ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡಿರ್ತಾರೆ. ನಮಗೆ ಎಷ್ಟೇ ಕಷ್ಟ ಆದ್ರೂ, ನಮಗಿಲ್ಲ ಅಂದ್ರೆ ಮಕ್ಕಳಿಗೋಸ್ಕರ ಮಾಡಲೇಬೇಕಾ ಊಟ ತಿಂಡಿನ? ಮಗು ಕಾಯ್ಕೊಂಡಿರುತ್ತೆ, ನಮ್ಮಮ್ಮ ಏನಾದ್ರು ಮಾಡ್ಕೊಡ್ತಾಳೆ, ಏನಾದ್ರು ತಿನ್ನಕ್ಕೆ ಕೊಡ್ತಾಳೆ ಅಂತೇಳಿ. ಪಾಪ ಅಲ್ವಾ, ಅದು ಚಿಕ್ಕದಾಗಿರುತ್ತಲ್ಲ. ಚಿಕ್ಕವನಿರಲಿ ದೊಡ್ಡವನಿರಲಿ, ಅವ್ನು ಮದುವೆಯಾಗಿ ಅವ್ನು ಹೆಂಡತಿ ಬಂದ್ರೂ ಆ ಮಗು ಎಷ್ಟೇ ದೊಡ್ಡವನಾದ್ರೂ ಅವ್ನು ಚಿಕ್ಕವನೇ ಆಗಿರ್ತಾನೆ. ಕಾಯ್ತಾ ಇರುತ್ತೆ, ನಮ್ಮಮ್ಮ ಏನು ಮಾಡ್ಕೊಡ್ತಾಳೆ, ಏನು ತಿನ್ನಕ್ಕೆ ಮಾಡ್ಕೊಡ್ತಾಳೆ ಅಂತ ಕಾಯ್ತಾ ಇರುತ್ತೆ. ಅದು ನಮ್ಮ ಕರ್ತವ್ಯ, ಅನಿವಾರ್ಯತೆ, ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ. ಇವನ್ ನಾವು ಕೋಲ್ ಹಿಡ್ಕೊಂಡು ಓಡಾಡೋ ಅಜ್ಜಿ ಪರಿಸ್ಥಿತಿ ಆದ್ರೂ ನಮ್ಮ ಮಕ್ಕಳಿಗೆ ನಾವು ಮಾಡಿ ಹಾಕಲೇಬೇಕು. ಹಂಗೆ ಅದೇ ಥರ ಈಗ ಒಂದು ತಾಯಿ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಂದ್ರೆ ಪಾಪ. ಈಗ ಬೆಳಗ್ಗೆ ಎದ್ದು ಕೂಡಲೇ ಮಗುನ ರೆಡಿ ಮಾಡಬೇಕು, ಅವನಿಗೆ ಬಟ್ಟೆ ಹಾಕಬೇಕು, ಸ್ಕೂಲಿಗೆ ಹೋಗೋದೇ ಸ್ಕೂಲಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ನು ಸ್ಕೂಲಿಗೆ ವ್ಯಾನ್ ಇದ್ದರೂ ಓಕೆ. ಬಟ್ ಶಕ್ತಿ ಇಲ್ಲ ಅಂದ್ರೆ ಪಾಪ ನಡ್ಕೊಂಡು ಹೋಗ್ಬೇಕಲ್ಲ. ಕೆಲವೊಂದು ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಅವ್ರನ್ನ ನಡ್ಕೊಂಡು ಹೋಗಿ ಸ್ಕೂಲ್ ತನಕ ಬಿಟ್ಟು ಬಂದು ತಾಯಿ ಇದೇರು ಮಾಡಿರೋಳು. ಬಟ್ ತಾಯಿ ಇಲ್ಲ ಅಂದಾಗ ನನ್ನ ಮಗನ ಫ್ರೆಂಡ್ ಒಬ್ಬನಿದ್ದಾನೆ, ಗಗನ್ ಅಂತ ಹೇಳಿ, ತುಂಬ ಬೇಜಾರಾಗುತ್ತೆ ಪಾಪ. ಅವರಮ್ಮ ಇಲ್ಲ. ಆ ಹುಡುಗ ಎಷ್ಟು ಪಾಸಿಟಿವ್ ಆಗಿದೆ ಅಂದರೆ, ಅವ್ರ ಅಜ್ಜಿ ನೋಡ್ಕೊಳ್ಳುತ್ತೆ. ಬಟ್ ಎಷ್ಟು ನೋಡ್ಕೊಳ್ಳುತ್ತೋ ಅಷ್ಟು ನೋಡ್ಕೊಳ್ಳುತ್ತೆ. ಅವ್ನು ರೆಡಿ ಮಾಡಿ ಅಜ್ಜಿನೇ ಕಳಿಸುತ್ತೆ ಪಾಪ. ಅದೇ ತಾಯಿ ಇದ್ದಿದ್ರೆ ಎಷ್ಟು ಖುಷಿಯಿಂದ ಹೋಗಿ ಬರೋನು. ಮಧ್ಯಾಹ್ನ ಬರೋ ಟೈಮಲ್ಲಿ ಅಮ್ಮ ಅಂದ್ಕೊಂಡು ಬರೋದು ಮನೆಗೆ. ಅದು ಆ ಮಗು ಮನೆಗೆ ಬಂದಾಗ ತಾಯಿ ಇರೋ ಖುಷಿ ಇತ್ತಲ್ಲ ಬೇರೆ. ಬಟ್ ಪ್ರಾಕ್ಟಿಕಲಿ ನಾವೇ ಹೇಳಿರೋದು, ಎಷ್ಟೇ ದೂರ ಹೋಗಲಿ, ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಅಮ್ಮ ನಾವು ಆಯಿ ಅಂತ ಕರೆಯೋದು. ಆಯಿ ಒಬ್ಳು ಇದ್ಲು ಅಂದ್ರೆ ಪ್ರಪಂಚದ ಮೇಲೆ ಏನೂ ಬೇಡ ಅಂತ ಆಗೋದು. ಬಟ್ ಅಪ್ಪಯ್ಯನೂ ಆಸೆ ಮಾಡ್ತಾರೆ, ಅಪ್ಪಯ್ಯನೂ ಆಸೆ ಮಾಡ್ತೀವಿ. ಬಟ್ ತಾಯಿ ಅಷ್ಟು ತಂದೆ ಪ್ರೀತಿ ಸಿಕ್ಕಲ್ಲ. ತಾಯಿ ಪ್ರೀತಿನೇ ಬೇರೆ, ಅದು ಪದಗಳಲ್ಲಿ ವರ್ಣಿಸಲು ಆಗಲ್ಲ. ಆ ಥರ ಪ್ರೀತಿ ತಾಯಿದು. ಎಷ್ಟೇ ಕಷ್ಟ ಬರಲಿ, ಮಗುಗೆ ಎಷ್ಟೇ ಕಷ್ಟ ಬರಲಿ, ಅವ್ನು ಬಿಸಿಲಲ್ಲಿ ಹೋಗಲಿ, ಮಳೆಯಲ್ಲಿ ಹೋಗಲಿ, ಪ್ರತಿ ಕ್ಷಣನೂ ಮಗುವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಪ್ರಾಕ್ಟಿಕಲಿ ನಾನು ಡ್ಯೂಟಿಗೆ ಹೋದರೂ ಕೂಡ ಮಗ ಸ್ಕೂಲಲ್ಲಿ ಏನು ಮಾಡ್ತಾನೆ, ಟೀಚರ್ ಏನು ಹೇಳ್ತಿದ್ದಾರೆ, ಏನು ಹೇಳಿದ ಅರ್ಥ ಆಗುತ್ತಾ ಇಲ್ವೋ, ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋ ಇಲ್ಲೋ. ಬಟ್ ಎಷ್ಟೇ ಬ್ಯುಸಿ ಇರ್ತೀವಿ, ವರ್ಕ್ಲೋಡ್ ಹೆವಿ ಇದ್ರೂ, ವರ್ಕಲ್ಲಿ ಬ್ಯುಸಿ ಇದ್ರೂ ಪ್ರತಿ ಸೆಕೆಂಡು ನೆನಪಾಗುತ್ತೆ. ಏನು ಮಾಡ್ತಿದ್ದಾನೋ ಏನೋ, ವಾಶ್ರೂಮಿಗೆ ಹೋದ್ನೋ ಇಲ್ವೋ, ನೀರು ಆಸರ ಆಯ್ತು, ನೀರು ಕುಡಿದ್ನೋ ಇಲ್ವೋ, ಈ ಥರದ್ದೆಲ್ಲ ಯೋಚನೆಗಳು. ನಾನು ಇಡೀ ದಿನ ಆಫೀಸಲ್ಲಿ ಇರ್ತೀನಿ, ಆಫೀಸಲ್ಲಿ ಇದ್ರೂ ಪ್ರತಿ ಕ್ಷಣನೂ ಅವನ ಬಗ್ಗೆನೇ ನೆನಪಾಗ್ತಾ ಇರುತ್ತೆ. 3 ಗಂಟೆ ಆಯಿತು ಅಂದರೆ ಬಿಟ್ರೇನೋ, ವ್ಯಾನ್ ಹತ್ತಿದ್ನೇನೋ, ಮಳೆ ಬರ್ತಾ ಇದೆಯೇನೋ, ಆ ಥರದ್ದೆಲ್ಲ ಯೋಚನೆ. ಹಂಗೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅದು ತಾಯಿ ಆದವಳು ಅಷ್ಟು ಯೋಚನೆ ಮಾಡ್ತೀವಿ. ಮತ್ತು ಮಗ ಬಂದು ಮನೆಗೆ ಮಲಗಿದ್ನೇ ಇಲ್ಲೋ, ಕ್ಲಾಸಿಗೆ ಹೋದ್ನೇ ಇಲ್ಲೋ, ಊಟ ತಿನ್ನೇ ಇಲ್ಲೋ, ಏನು ಮಾಡೋದು, ಬರೀ ಅದೇ ಯೋಚನೆ. ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡ್ಕೊಳ್ಳಲ್ಲ. ತಾಯಿ ಆದವಳು ಹಾಗೇನೆ. ತಾಯಿ ಶ್ರೀರಕ್ಷೆ ಅಂತ ಹೇಳೋದು ಸುಮ್ಮನೆ ಅಲ್ಲ. ತಾಯಿನ ದೇವತೆಗೆ ಹೋಲಿಸಿದ್ದಾರೆ. ಏನಕ್ಕೆ ಹೇಳಿ, ಇದೇ ರೀಸನ್ನಿಗೆ. ಬಟ್ ತಂದೆನೂ ಯೋಚನೆ ಮಾಡ್ತಾರೆ, ಬಟ್ ತಾಯಿ ಅಷ್ಟು ಯೋಚನೆ ಮಾಡಲ್ಲ. ನೀವು ಇವನ್ನ ಮಗು 1 ವರ್ಷ 1.5 ವರ್ಷ ಇದ್ದಾಗ ಒಂದು ದಿನ ನೋಡ್ಕೊಳ್ಳಿ ತಂದೆ ಆದವರು, ಕಷ್ಟ ಆಗುತ್ತೆ. ಬಟ್ ಅದೇ ತಾಯಿ
ವರ್ಷಗಟ್ಟಲೆ ಒಂದಲ್ಲ 10 ಮಕ್ಕಳು ಹೆತ್ತು ಕೊಟ್ಟರು 10 ಮಕ್ಕಳು ನೋಡ್ಕೊಳ್ತಾರೆ. ಅದಕ್ಕೆ ತಾಯಿ ಅಂತ ಕರೆಯೋದು. ತಾಯಿನ ಪ್ರತಿಯೊಂದು ನದಿ ಹೆಸರು ಹೆಣ್ಣಿನ ಹೆಸರು ಇಟ್ಟಿದ್ದಾರೆ. ಯಾಕೆ ಹೇಳಿ? ಹೆಣ್ಣಿನ ಹೆಸರು ಇಟ್ಟಿರೋದು. ಹೆಣ್ಣಿಗೆ ಅಷ್ಟು ತಾಳ್ಮೆ ಇದೆ, ಅಷ್ಟು ಪೇಷನ್ಸ್ ಇದೆ. ಬಟ್ ಎಲ್ಲರೂ ಹೇಳ್ತಾರೆ ಹೆಣ್ಣಿಗೆ ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ, ಮುಂಗೋಪ ಜಾಸ್ತಿ. ಅದು ಸುಳ್ಳು. ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿ ಅದು ಯಾರೋ ತಪ್ಪು ಮಾಡಿದ್ದಾರೆ. ಪ್ರತಿ ಕ್ಷಣನೂ ಈಗ ನಾನೇ ನೋಡಿ, ಇವಾಗ ಡ್ಯೂಟಿಗೆ ಹೋಗ್ಬೇಕು ಅಂದಾಗ ಮಗುಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ, ಅವ್ನು ಮಧ್ಯಾಹ್ನ ಬರೋ ಟೈಮಲ್ಲಿ ಊಟದ ವ್ಯವಸ್ಥೆ ಮಾಡಿ, ಆಮೇಲೆ ಸಂಜೆ ಅವನಿಗೆ ಏನಾದ್ರು ಬೇಕು ಅಂದ್ರೆ ಅವ್ನ ಬಟ್ಟೆ, ಪ್ರತಿಯೊಂದು ಬಟ್ಟೆ, ಬರೀ, ಊಟ, ತಿಂಡಿ, ಅವನದೊಂದೇ ಅಲ್ಲ. ಮದುವೆ ಆಯಿತು ಆದಮೇಲೆ ಗಂಡನ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಮದುವೆ ಮೊದಲು ತಂದೆ ತಾಯಿ ಬಗ್ಗೆ, ನಾವು ಏಜು ಅಂತ ಬಂದಾಗ ಅಪ್ಪ ಅಮ್ಮಂಗೆ ಏನಾರು ಅವಶ್ಯಕತೆ ಇದೆಯೇನೋ ಆ ಥರದ್ದೆಲ್ಲ ಯೋಚನೆ. ಅದಾದಮೇಲೆ ಒಂದು ಸ್ಟೇಜು ಅಂತ ಬಂದಾಗ ಮದುವೆ ಆದಮೇಲೆ ಗಂಡ, ಮಕ್ಕಳಾದಮೇಲೆ ಮಕ್ಕಳ ಬಗ್ಗೆ ಯೋಚನೆ. ಮಕ್ಕಳು ದೊಡ್ಡವರಾದಮೇಲೆ ಹೆಂಗೆ ಓದ್ತಾರೋ, ಹೆಂಗೆ ಮಾಡ್ಕೊಳ್ತಾರೋ, ಹೊರಗಡೆ ಜನರ ಜೊತೆ ಹೆಂಗೆ ಬೆರೀತಾರೋ, ಯಾರ ಜೊತೆ ಎಲ್ಲರೂ ಗಲಾಟೆ ಮಾಡ್ಕೊಂಡು ಬರ್ತಾರೋ, ಆ ಥರದ್ದೆಲ್ಲ ಯೋಚನೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಮತ್ತು ಎಕ್ಸಾಮಲ್ಲಿ ಅದು ಹೆಂಗೆ ಮಾಡ್ತಾರೋ, ಎಕ್ಸಾಮು ಏನಾದ್ರು ಭಯ ಇರುತ್ತೋ, ಸ್ಕೂಲಲ್ಲಿ ಗಲಾಟೆ ಇರುತ್ತೋ. ಬಟ್ ಅವನಿಗೆ ಕೆಲವೊಂದು ಮಕ್ಕಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ. ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಗ ಎಲ್ಲರೂ ಉಸಿರು ಕೊಟ್ಟುಬಿಟ್ಟು ಏನಾದ್ರು ಆಯಿತು ಅಂದರೆ ಎಂಥ ಕೆಟ್ಟ ಆಲೋಚನೆಗಳು ನೋಡಿ ತಾಯಿಗೆ. ಒಂದು ಆಲೋಚನೆ ಬರಲ್ಲ, ಕೆಟ್ಟದ್ದೆಲ್ಲ ಬರುತ್ತೆ. ಮಗುಗೆ ಏನಾದ್ರು ತೊಂದರೆ ಆಗುತ್ತೇನೋ ಅನ್ನೋ ಥರ. ಈ ಸೈಕಲ್ ತೊಗೊಂಡು ಹೋಗ್ತಾ ಇದ್ರೆ ಸೈಕಲ್ ಎಲ್ಲರೂ ಹೊಡಿತೇನೋ, ಏನಾದ್ರು ಏಟು ಬಿತ್ತೇನೋ ಅವನಿಗೆ. ನೋಡಿ ಅದು ಯೋಚನೆಗಳು ಹೆಂಗಿರುತ್ತೆ ಅಂದರೆ ನಾವು ಕಲ್ಪನೆ ಮಾಡೋಕ್ಕಾಗಿರಲ್ಲ. ಬಟ್ ಅಲ್ಲಿ ಏನೂ ಆಗಿರಲ್ಲ. ಬಟ್ ತಾಯಿಗೆ ಆ ಥರ ಯೋಚನೆ ಬರುತ್ತೆ. ಇಲ್ಲ ಗಾಡಿ ತೊಗೊಂಡು ಹೋದೆ ಆಕ್ಸಿಡೆಂಟ್ ಆಯ್ತೇನೋ, ಕಾಲು ಮುಟ್ಕೊಂಡೇನೋ, ಅದರ ಕೆಟ್ಟ ಯೋಚನೆ. ಬಟ್ ತನ್ನ ಮಗುಗೆ ಏನೂ ಆಗಬಾರ್ದು ಅನ್ನೋದು ಅದೊಂದು. ಅದಕ್ಕೋಸ್ಕರ ತಾಯಿ ಅಷ್ಟೆಲ್ಲ ಯೋಚನೆ ಮಾಡ್ತಾಳೆ. ಕೆಲವೊಂದು ಮಕ್ಳು ಏನಂತಾರೆ, ಓದ್ಕೋ, ಬರ್ಕೋ, ಇಲ್ಲ ನಿನ್ನ ಸ್ಕೂಲಲ್ಲಿ ಚೆನ್ನಾಗಿ ಮಾಡೋ ಪರ್ಸೆಂಟೇಜ್, ಅದು ಟಾರ್ಚರ್ ಅಂತ ಅಂದ್ಕೊಳ್ತಾರೆ. ಬಟ್ ಇವಾಗ ಗೊತ್ತಾಗಲ್ಲ ಅವರಿಗೆ. ನಮ್ಮ ಏಜ್ ಬರುತ್ತಲ್ವ, ನಮ್ಮ ಏಜ್ ಬಂದಾಗ ಅರ್ಥ ಆಗುತ್ತೆ. ಓ ನಮ್ಮಮ್ಮ ಹಿಂಗೆ ಹೇಳೋಳು. ಬಟ್ ನಾವು ಇರ್ತೀವಿ ಎಲ್ಲ ಗೊತ್ತಿಲ್ಲ ಆ ಟೈಮಲ್ಲಿ. ಬಟ್ ಅವ್ರು ಜಾಬ್ ಮಾಡಿ ಒಂದು ಒಳ್ಳೆ ಸ್ಟೇಜಲ್ಲಿದ್ದಾಗ ಓ ನಮ್ಮಮ್ಮ ಈ ಥರ ಹೇಳ್ತಿರೋಳು, ನಮ್ಮಪ್ಪ ಈ ಥರ ಹೇಳೋರು, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋರು, ಹೊಡಿಯೋರು. ಅದು ಅವಾಗ ಗೊತ್ತಾಗುತ್ತೆ. ಆವಾಗ ಅವ್ರು ಹೆಂಡ್ರ ಹತ್ರ ಹೇಳ್ಕೊಳ್ತಾರೆ ಅವರು, ಓ ನಮ್ಮಮ್ಮ ಹಿಂಗೆ ಮಾಡೋಳು, ಹಿಂಗೆ ಮಾಡೋಳು ಅಂತ ಹೇಳಿ ಅಲ್ವಾ. ನಾವೇ ನೋಡಿ ಇವಾಗ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದಕ್ಕೆ ಊರಿಗೆ ಹೋಗ್ಬೇಕಂದ್ರೆ ಅಷ್ಟು ಖುಷಿ ಆಗುತ್ತೆ, ತುಂಬ ಖುಷಿ. ನಾವು ಊರಿಗೆ ಹೋಗ್ತೀವಿ ಅಂದ್ರೆ ಆ ಖುಷಿನೇ ಬೇರೆ. ಈಗ ಮಕ್ಕಳಿಗೂ ಅಷ್ಟೇ, ಅವರಿಗೂ ಅಷ್ಟೇ. ಮೊಮ್ಮಕ್ಕಳು ಬರ್ತಾರೆ, ಓ ನಮ್ಮ ಮಕ್ಕಳು ಬರ್ತಾರೆ ಅನ್ನೋಲ್ಲ. ಎಷ್ಟು ಅವ್ರು ನಮ್ಮ ಮಕ್ಕಳು ಮದುವೆ ಬಂದ್ರೂ ನಮ್ಮ ಅಪ್ಪ ಅಮ್ಮಗೆ ನಾವು ಅಂದ್ರೆ ಜೀವ ಆಗಿರುತ್ತೆ. ತಾಯಿ ಅನ್ನೋ ಪದ ಇತ್ತಲ್ಲ, ಅದನ್ನು ಯಾವತ್ತೂ ವರ್ಣಿಸೋಕ್ಕಾಗಲ್ಲ. ನಾನು ಒಂದು ವಿಷಯ ಎಲ್ರಿಗೂ ಹೇಳೋದು ಇಷ್ಟಪಡ್ತೀನಿ, ಯಾರು ತಂದೆ ತಾಯಿನ ಯಾವತ್ತೂ ಯಾವ ಕಾರಣಕ್ಕೂ ದೂರ ಮಾಡಬೇಡಿ, ಯಾವ ಕಾರಣಕ್ಕೂ ಬೈಬೇಡಿ. ಮತ್ತೊಂದು, ನೀವು ಏನೇ ಕಷ್ಟ ಬೀಳಿ, ಏನೇ ಕೆಲಸ ಮಾಡಿ, ತಾಯಿ ತಂದೆ ಆಶೀರ್ವಾದ ಇಲ್ಲ ವೇಸ್ಟ್. ಅದು ಕೋಟಿಗಟ್ಟಲೆ ದುಡ್ದಿರ್ತೀರ, ನಿಮ್ಮ ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಹೋಗಿ ಸೇರಿಸಿರ್ತೀರ, ಏನು ಪ್ರಯೋಜನ ಅಲ್ವಾ? ತಗೊಂಡೋಗಿ ಎಲ್ಲ ಹಾಕ್ತೀರಾ? ಅನಾಥಾಶ್ರಮದಲ್ಲಿ ಇಟ್ಟಿರ್ತೀರ. ನೀವೆಲ್ಲಿರ್ತೀರ? ಫಾರಿನಲ್ಲಿ ಒಳ್ಳೆ ಸೆಟ್ಲ್ ಆಗಿರ್ತೀರ. ನೀವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮ ಮಜಾ ಮಾಡ್ಕೊಂಡಿರ್ತೀರ. ಬಟ್ ಅದೇ ಜೀವನ ಆಫ್ಟರ್ 20 ಇಯರ್ಸ್, ಮತ್ತೊಂದು 13-14 ಇಯರ್ಸ್ ಇಲ್ಲ 50 ಇಯರ್ಸ್ ಆದಮೇಲೆ ನಿಮಗೆ ಸೇಮ್ ಅದೇ ಬರುತ್ತೆ. ದೇವ್ರು ಮರುಕಳಿಸಿ ನಿಮ್ಗೆ ಕೊಡ್ತಿರ್ತಾನೆ. ಅದು ಯಾರು ಮಾಡಬಾರ್ದು, ಕರ್ಮ ಅದು. ಯಾರು ಅನಾಥಾಶ್ರಮ ಅಲ್ಲಿ ಇಲ್ಲಿ ಹಾಕ್ಕೊಂಡು ಅಲ್ಲ. ಈಗ ಯಾರು ನಿರ್ವೇ ಇಲ್ಲ ಅಂದಾಗ, ಮಕ್ಕಳಿಲ್ಲ ಅಂದಾಗ ಹೋಗಿ ಅನಾಥಾಶ್ರಮ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಇರಲಿ, ಅನಿವಾರ್ಯ. ಅವರ ಆ ಪ್ರಾಪರ್ಟಿ ಇರುತ್ತೆ, ಅಲ್ಲಿ ಅಮೌಂಟ್ ಕೊಟ್ಕೊಳ್ತಾರೆ, ಪೇ ಮಾಡ್ಕೊಳ್ತಾರೆ, ಗೆಸ್ಟ್ ಥರ ಇರ್ತಾರೆ, ಅಲ್ಲಿ ಎಂಜಾಯ್ ಮಾಡ್ತಾರೆ, ಅಲ್ಲಿ ಎಲ್ಲರ ಜೊತೆ ಬೆರೀತಾರೆ, ಮನೇಲಿ ಒಬ್ಬರೇ ಇರೋಕ್ಕಾಗಲ್ಲ ಅಂತ, ಆ ಥರದ್ದು ಓಕೆ. ಬಟ್ ಈ ಥರ ನೀವು ಬೇಕು ಅಂತಲೇ ಈ ಹೆಂಡತಿ ಮಾತು ಕಟ್ಕೊಂಡಾಗಲಿ, ಯಾರೋ ಅಣ್ಣ ತಮ್ಮದಿರು ಮಾತು ಕಟ್ಕೊಂಡು ನಿಮ್ಮ ಮಧ್ಯದಲ್ಲಿ ಜಗಳ ಮಾಡ್ಕೊಂಡು ಅನಾಥಾಶ್ರಮಕ್ಕೆ ಯಾವತ್ತೂ ಹಾಕ್ಬೇಡಿ. ನೀವು ಇವತ್ತು ಹಾಕಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಹಾಕ್ತಾರೆ ಅಷ್ಟೇ. ನೀವು ಒಂದು ಮೂಮೆಂಟಲ್ಲಿ ಅವ್ರು ಹೇಳ್ತಾರೆ, ನೀವು ಮಾಡಿರೋ ಕರ್ಮ. ಇವನ್ ನಾನು ನನ್ನ ತಂದೆ ತಾಯಿಗೆ ಒಂದೇ ಒಂದು ಪದ ಬೈದಿಲ್ಲ ಅಂದಾಗ ನಮ್ಮ ಮಕ್ಕಳು ಕೂಡ ನಮಗೆ ಬೈಯಲ್ಲ. ನಾವು ಒಬ್ಬರ ಬಗ್ಗೆ ಒಂದು ಕೆಟ್ಟದ್ದು ಮಾತಾಡಿಲ್ಲ, ಕೆಟ್ಟದ್ದು ಯೋಚನೆ ಮಾಡಿಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ. ನಮ್ಮ ಅಪ್ಪ ಅಮ್ಮಗೆ ಬೈತಾ ಇದ್ದೀನಿ, ನನ್ನ ಗಂಡಂಗೆ ಬೈತಾ ಇದ್ದೀನಿ, ಇಲ್ಲ ಫ್ಯಾಮಿಲಿಗೆ ಬೈತಾ ಇದ್ದೀನಿ, ಮಕ್ಕಳು ಅದನ್ನೇ ಕಲಿತಾರೆ. ಅಲ್ಲ, ಹಿರಿಯಕ್ಕನ ಶಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆನೇ ಇದೆ, ಹಳಬರು ಮಾಡಿ ಹೋಗಿದ್ದಾರೆ. ಇವಾಗ ನಾವೇನು ತಪ್ಪು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳು ಮಾಡ್ತಾರೆ. ಅವ್ರು ತಪ್ಪು ಮಾಡಿದಾಗ ನಾವು ಹೇಳೋ ಕೆಪಾಸಿಟಿ ನಮಗೆ ಇರಬೇಕು. ಈ ಥರದ್ದು ನೀನು ಮಾಡ್ತೀರ ತಪ್ಪು, ಮಗ ತಪ್ಪು ಮಾಡಬೇಡ. ಬಟ್ ಮಕ್ಕಳನ್ನ ಆದಷ್ಟು ಕಲಿಕೆ ಕಡೆ ಆದಷ್ಟು ಗಮನ ಕೊಡೋದು, ಆ ಥರ ಬೆಳೆಸಿ. ನೀವು ಅವ್ರನ್ನ ವೇಸ್ಟ್ ಗುಂಡ್ರುಗಳು ಈ ಥರ ಬೆಳೆಸೋದು ಬೇಡ. ಅವ್ರಿಗೆ ಓದೋದ್ರ ಬಗ್ಗೆ ಆಗಲಿ, ಪ್ರತಿಯೊಂದು ನಮ್ಮ ಮನೇಲಿ ಆದರೂ ಅಷ್ಟೇ. ನನ್ನ ಮಗಂಗೆ ಹೇಳೋದದು, ಒಂದು ಟೈಮ್ ಓದ್ಕೊಂಡು ಚೆನ್ನಾಗಿ ಓದ್ಕೊಂಡು ನಿನ್ನ ಕೆಲಸ ಆಯಿತಾ, ಆಟ ಆಡ್ಕೊ, ಇಲ್ಲ ಮೊಬೈಲು ಟಿ ವಿ ಏನಾದ್ರು ನಿಂಗೆ ಎಂಟರ್ಟೈನ್ಮೆಂಟ್ ಯಾವ್ದಾರು ಬೇಕಾ ನೋಡಿ ಓದಲಿ. ಫಸ್ಟ್ ಪ್ರಿಫರೆನ್ಸ್ 75% ಎಜುಕೇಷನ್. ಇವಾಗ 75% ಓದ್ಕೊಳ್ಳಿ, ಆಟ ಆಡಲಿ, ಕ್ಲಾಸಿಗೆ ಹೋಗಲಿ, ಬೇರೆ ಆ್ಯಕ್ಟಿವಿಟೀಸ್ ಯಾವ್ದಾದ್ರು ಮಾಡ್ಕೊಳ್ಳಿ ಅಂತ. ಇದಿಷ್ಟು ಸರ್ಕ್ಯುಲರ್ ಏನಿರುತ್ತೆ ಅದು ತಾಯಿ ಮನಸ್ಸಲ್ಲಿ ಕಾಡ್ತಾ ಇರೋ ಭಾವನೆಗಳು. ಇಷ್ಟೋ ತನಕ ನಾನು ಏನು ಹೇಳ್ದಲ್ಲ, ಈ ತಾಯಿ ಮನಸ್ಸಲ್ಲಿ ಕಾಡ್ತಾ ಇರೋ ಭಾವನೆಗಳಿದೆಲ್ಲ. ಅದಕ್ಕೋಸ್ಕರ ಹೇಳೋದು, ತಾಯಿ ಅನ್ನೋ ತುಂಬ ದೊಡ್ಡ ಪದ. ಬಟ್ ಎಲ್ರಿಗೂ ತಾಯಿ ಇದು ಇರಲ್ಲ ಪಾಪ. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಹುಟ್ಟಿದಾಗೆ ತಾಯಿ ತಂದೆ ತೀರೋಗಿರ್ತಾರೆ.
ಹುಟ್ಟಿ ಒಂದು ಸ್ವಲ್ಪ ದಿನಕ್ಕೆ 6 ಮಂತ್ಸು 7 ಮಂತ್ಸು. ಬಟ್ ಪ್ರಾಕ್ಟಿಕಲಿ ನಾನು ಹೇಳ್ಬೇಕಂದ್ರೆ ನನ್ನ ಅಮ್ಮಂಗೆ, ನನ್ನ ಅಮ್ಮ ಆಲ್ಮೋಸ್ಟ್ ಒಂದು 9 ಇಯರ್ಸ್ ಇದ್ದಾಗ ಅವ್ರ ಅಮ್ಮ ತೀರೋದ್ರಂತೆ ಪಾಪ. ನಮ್ಮ ಅಜ್ಜನೇ ಸಾಕಿರೋದು, ಅಜ್ಜ ಸಾಕಿ ನಮ್ಮ ಅಮ್ಮನ ಊರಲ್ಲೇ ನಮ್ಮ ಅಪ್ಪ ಮದುವೆ ಆಗಿದ್ದಾರೆ. ಅಪ್ಪ ಮದುವೆ ಆದಮೇಲೆ ಮದುವೆ ಆದಮೇಲೆ ಅಜ್ಜ ಅಮ್ಮ ನೋಡ್ಕೊಳ್ತಾರೆ ಮಕ್ಕಳನ್ನ ಅಂದ್ಕೊಂಡು ಬಂದಿರೋ. ಸ್ವಲ್ಪ ದಿನ ನೋಡ್ಕೊಂಡ್ಲ ಅಮ್ಮ, ಆಮೇಲೆ ಮದುವೆ ಮಾಡಿ ಹೆಂಗೋ ಜೀವನ ಆಯಿತು. ಅವ್ರು ಯಾರೂ ಇಲ್ಲ ಈಗ, ಎಲ್ಲರೂ ಒಬ್ಬರೇನೋ ಇದ್ದಾರೆ ಅಷ್ಟೇ. ಅಮ್ಮನ ತಮ್ಮ ಒಬ್ಬರು ಇದ್ದಾರೆ ಅಮ್ಮನ ಜೊತೇಲಿ ಅಷ್ಟೇ, ಮಿಕ್ಕಿದವರೆಲ್ಲ ತೀರೋದ್ರು. ಹಿಂಗೆ ಬಟ್ ಪ್ರಾಕ್ಟಿಕಲಿ ನಮ್ಮ ಅಮ್ಮನ ಕಷ್ಟ ನಾವು ನೋಡಿದ್ದೀವಿ. ಅಮ್ಮ ಯಾವಾಗಲೂ ಹೇಳ್ತಾಳೆ, ನಾವು ಆಯಿ ಅಂತ ಕರೆಯೋದು, ಆಯಿ ಯಾವಾಗಲೂ ಹೇಳ್ತಿರ್ತಾಳೆ ತುಂಬ ಕಷ್ಟ ಬಿದ್ದೀನಿ ಮಗ ಜೀವನದಲ್ಲಿ ಅಂತೇಳಿ. ಊಟಕ್ಕೂ ಕಷ್ಟ ಇತ್ತು ಅವಾಗ, ಇವಾಗ ಹಂಗಿಲ್ಲ, ಎಲ್ಲ ವ್ಯವಸ್ಥೆ ಇದೆ, ಫೆಸಿಲಿಟಿ ಇದೆ. ಮಕ್ಕಳು ಉಲ್ಟಾ ಮಾತಾಡೋದು ತಾಯಿಗೆ. ಬಟ್ ಏನಾಗುತ್ತೆ ಗೊತ್ತಾ, ಅವರಿಗೆ ಮಾತಾಡೋ ಟೈಮಲ್ಲಿ ಗೊತ್ತಾಗಲ್ಲ. ಬಟ್ ನಾವೇನೋ ಒಂದು ಕೋಪದಲ್ಲಿ ಏನೋ ಒಂದು ಮಾತಾಡಿರ್ತೀವಿ, ಅದಕ್ಕೋಸ್ಕರ ಉಲ್ಟಾ ಮಾತಾಡ್ತವೆ. ಬಟ್ ಆ ಮಾತು ಆಡಿಸ್ಕೊಂಡಾಗ ನಮ್ಗೆ ಆಗ ನೋವಿತ್ತಲ್ಲ, ಅದನ್ನು ತುಂಬ ನೋವಾಗುತ್ತೆ. ತುಂಬ ನನಗಂತೂ ನಿಜ ಹೇಳ್ತೀನಿ, ಮಗ ಏನಾದ್ರು ಒಂದು ಪದ ಬೈದಂದ್ರೆ ಇಡೀ ದಿನ ಕೊರಗ್ತೀನಿ ನಾನು. ಹೋಲ್ ಡೇ ನಾನು ಮೂಡೇ ಇರೋದು, ಏನು ಮಾಡೋಕ್ಕೂ ಕೆಲಸ ಮಾಡೋಕ್ಕೆ ಏನು ಮಾಡೋಕ್ಕೂ ಮನಸ್ಸೇ ಇರೋಲ್ಲ. ಅಲ್ಲಿ ಆಫೀಸಲ್ಲಾದರೂ ಅಷ್ಟೇ ನಾನು ಡಲ್ ಆಗಿಬಿಡ್ತೀನಿ. ನಮ್ಮ ಆಫೀಸಲ್ಲಿ ಕೇಳ್ತಿರ್ತಾರೆ ಯಾಕೆ ಡಲ್ ಇದೀವಿ ಅಂತ ಕೇಳ್ತಾರೆ. ಹಾಗೆ ಅದಕ್ಕೆ ಹೇಳೋದು, ತಾಯಿನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಈ ವಿಡಿಯೋ ಮಕ್ಕಳಿಗೂ ತೋರಿಸಿನಿ, ನಾನು ಏನು ಮಾತಾಡಿದ್ದೀನಿ ಮಕ್ಕಳಿಗೆ ತೋರಿಸಿ. ಈ ಓದದೇ ಇರೋ ಮಕ್ಕಳು, ಟಿ ವಿ ನೋಡ್ಕೊಂಡು ಕೂತಿರೋ ಮಕ್ಕಳು, ಮಳ್ಳರಿಯ ಮಕ್ಕಳು, ಏನು ಗೊತ್ತಾ, ಒಂದು ನಾಲೇಜು ಯಾವಾಗಲೂ ಸಿಕ್ಕಲ್ಲ. ಈ ಚಿಕ್ಕ ವಯಸ್ಸಲ್ಲಿ ನೀವು ಏನು ಕಲ್ತಿರ್ತೀರಲ್ಲ, ಚಿಕ್ಕ ವಯಸ್ಸಲ್ಲಿ ನೀವು ಕಲ್ತ್ಕೊಂಡು ಏನು ತಲೆಗೆ ಹಾಕ್ಕೊಂಡಿರ್ತೀರ, ಅದನ್ನು ನೀವು ನೆಕ್ಸ್ಟ್ ಒಂದು ಜನ್ರೇಷನ್ ತನಕ ನೆನಪಿರುತ್ತೆ. ಈ ಟೇಬಲ್ಸ್ ಆಗಲಿ, ಇವು ನೋಡಿ ಈ ಆಗಲಿ ಟೇಬಲ್ಸ್ ಆಗಲಿ, ಪ್ರತಿಯೊಂದು ಅಷ್ಟೇ ನಮ್ಮ ಜೀವ ಹೋಗೋ ತನಕ ನೆನಪಿರುತ್ತೆ. ವಿದ್ಯೆ ಯಾವತ್ತೂ ವಿದ್ಯೆ ಮೋಸ ಕೊಡಲ್ಲ. ನೀವು ಕಲ್ತಿರೋ ವಿದ್ಯೆ, ನಿಮ್ಗೆ ಏನಾದ್ರು ಒಂದು ಬುದ್ಧಿ ಟ್ಯಾಲೆಂಟ್ ಇತ್ತು ಅಂದರೆ ಪ್ರಪಂಚದ ಯಾವ ಮೂಲೆಯಲ್ಲಾದರೂ, ಯಾವುದೇ ಆ್ಯಂಗಲಲ್ಲಾದರೂ, ಎಲ್ಲಾದರೂ ನೀವು ಸೆಕ್ಯೂರ್ ಆಗಿ ಬರ್ಬೋದು. ಬಟ್ ಯಾರನ್ನೂ ಡಿಪೆಂಡ್ ಆಗೋಂಥ ಅವಶ್ಯಕತೆ ಇರಲ್ಲ ಅಲ್ವಾ. ಎಲ್ಲ ಎಜುಕೇಷನ್ ಇರಲಿ, ಏನೇ ಇರಲಿ, ತಾಯಿ ಮೇನ್ ಇಂಪಾರ್ಟೆಂಟ್. ತಾಯಿ, ತಂದೆ, ಫ್ಯಾಮಿಲಿ ಅದು ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ಅಂತೂ ತಾಯಿ ಬೇಕೇ ಬೇಕು. ಗಂಡು ಮಕ್ಕಳಿಗೂ ಅಷ್ಟೇ, ಮದುವೆ ಆಗ್ತಾರೆ, ದೊಡ್ಡವರಾಗ್ತಾರೆ, ಅವ್ರ ಮಕ್ಕಳು ಆಗ್ತಾರೆ, ಅವ್ರ ಮಕ್ಕಳು ನೋಡ್ಕೊಳ್ಳೋಕೆ ತಾಯಿ ಆದರೂ ಬೇಕಲ್ವಾ. ಅದಕ್ಕೋಸ್ಕರ ತಾಯಿ ತಂದೆನ ಯಾವತ್ತೂ ಯಾರೂ ದೂರ ಮಾಡಬೇಡಿ. ಅನಾಥಾಶ್ರಮಕ್ಕೆ ಹಾಕೋರಿಗೆಲ್ಲ ಒಂದು ದಯವಿಟ್ಟು ಹೇಳ್ತೀನಿ. ಬಟ್ ನೀವು ತಂದೆ ಮಕ್ಕಳು ಜೀವ ಇದ್ದೀರಾ ಅಂತ ಆದರೆ ಅಪ್ಪ ಅಮ್ಮನ ಜೀವ ಇರೋ ತನಕ ಯಾವತ್ತೂ ಏನು ತೊಂದರೆ ಕೊಡಬೇಡಿ. ಯಾಕಂದ್ರೆ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ತಾಯಿ ಹೇಳ್ಕೊಂಡಿರಲ್ಲ ಮಗನ ಹತ್ರ, ಇಷ್ಟು ಕಷ್ಟ ಇದೆ ನನಗೆ, ನೀನು ಸಾಕೋಕ್ಕಾಗಲ್ಲ ಅಂತ. ಒಂದು ತಾಯಿ ಎಷ್ಟು ಮಕ್ಕಳನ್ನಾದರೂ ಸಾಕ್ಬೋದು. ಬಟ್ ಒಂದು ಮಗ 10 ಮಕ್ಕಳಿದ್ದು ಒಂದು ತಾಯಿನ ಸಾಕೋಕ್ಕೆ ಎಷ್ಟು ಹೆಣಗ್ತಿರಲ್ಲ. ಕೋಟಿಗಟ್ಟಲೆ ದುಡಿತಿರ್ತೀರಾ, ನಿಮ್ಗೆ ಯೋಗ್ಯತೆ ಬೆಂಕಿ ಹಾಕ. ದುಡ್ಡಿಲ್ಲ ಅಂತ ಏನಿಲ್ಲ, ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ನಿಮ್ಗೆ ಎಂಜಾಯ್ಮೆಂಟ್ ಇರುತ್ತೆ. ಬಟ್ ಅಪ್ಪ ಅಮ್ಮಗೆ ಟೈಮ್ ಕೊಡೋಕೆ ನಿಮ್ಗೆ ಟೈಮ್ ಇರಲ್ಲ ಅಲ್ವಾ. ಇಂಥ ಹಾಳು ಬದುಕೋದ್ರಿಗಿಂತ ಎಲ್ಲರೂ ನೇಣು ಹಾಕ್ಕೊಂಡು ಸಾಯಿರಿ. ನೀವು ಯಾಕೆ ಬದುಕಬೇಕಲ್ವ ಈ ಥರ? ಅದನ್ನು ಹೇಳೋದು. ತಾಯಿ ಬೆಲೆ ಎಲ್ರಿಗೂ ಗೊತ್ತಿರಲ್ಲ, ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತು. ತಾಯಿ ತಂದೆಗೆ ಯಾವತ್ತೂ ಮೋಸ ಮಾಡಬೇಡಿ, ಯಾವತ್ತೂ ನೀವು ದ್ವೇಷ ಮಾಡಬೇಡಿ. ತಾಯಿ ತಂದೆನ ಎಷ್ಟು ದ್ವೇಷ ಮಾಡ್ತೀರೋ ಅಷ್ಟು ದೇವ್ರು ನಿಮ್ಗೆ ಕೊಡ್ತಾ ಇರ್ತಾನೆ. ಕರ್ಮಫಲ, ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ. ನೀವು ಏನು ಕರ್ಮ ಮಾಡಿರ್ತೀರಾ ಆ ಟೈಮಿಗೆ ದೇವ್ರು ಕೊಡ್ತಾನೆ. ಇಷ್ಟೆಲ್ಲ ರ್ಯಾಶಾಗಿ ಮಾತಾಡಿದ್ದೀನಿ ಅಂತ ವಿಡಿಯೋ ನೋಡಿದವ್ರು ಯಾರು ಬೇಜಾರಾಯಿತು ಅಂದ್ರೆ ಸಾರಿ. ಬಟ್ ನನಗೆ ಅಪ್ಪ ಅಮ್ಮಂಗೆ ಯಾರಾದರೂ ದ್ವೇಷಗಳಿದ್ರು ಅಂದ್ರೆ ನಾನು ಯಾವತ್ತೂ ಯಾರೂ ಇಷ್ಟಪಡಲ್ಲ ಅಂಥವ್ರು. ಇವನ್ ನನ್ನ ಗಂಡನೇ ಆಗಲಿ, ನನ್ನ ತಂಗಿನೇ ಆಗಲಿ, ಅಕ್ಕನೇ ಆಗಲಿ, ಇವನ್ ನನ್ನ ಮನೆಯಲ್ಲಾದರೂ ಅಷ್ಟೇ, ನನ್ನ ಅಪ್ಪನ ಮನೆಯಲ್ಲಿ ಇಲ್ಲಿ ತನಕ ಅತ್ತೆ ಮಾವ ಯಾರಿಗಾದ್ರೂ ಒಂದು ಪದ, ನನ್ನ ಗಂಡ ಕೂಡ ಅವ್ರ ಅಪ್ಪ ಅಮ್ಮಗೆ ಒಂದು ಪದ ಬೈಯಕ್ಕೆ ಬಿಡಲ್ಲ. ನಾನು ಬೈಯಲ್ಲ. ನನ್ನ ತಂದೆ ಮನೆಯಲ್ಲಾದರೂ ಅಷ್ಟೇ, ತಂದೆ ತಾಯಿಗೆ ಯಾರಾದರೂ ಒಂದು ಪದ ಬೈದಿದ್ದಾರೆ ಅಂತ ಗೊತ್ತಾರ ಆನ್ ಸ್ಪಾಟ್ ನಾನು ಆವಾಗ ಜಗಳ ಕೇಳ್ತೀನಿ. ನಂಗೆ ನಿಜವಾಗ್ಲೂ ಕೋಪ ಕಮ್ಮಿ. ಈ ಅಪ್ಪ ಅಮ್ಮನ ವಿಷಯದಲ್ಲಿ, ಮಗನ ವಿಷಯದಲ್ಲಿ ಒಂಚೂರು ಕೋಪ ಜಾಸ್ತಿ. ಓದಲಿಲ್ಲ ಬರೀಲಿಲ್ಲ ಅಂದಾಗ ಅಪ್ಪ ಅಮ್ಮನ ಬಗ್ಗೆ ಯಾರಾದರೂ ಮಾತಾಡಿ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ದಯವಿಟ್ಟು ಕ್ಷಮಿಸಿ, ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಚಾನಲಿಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಮೋನೋ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಕಳಿಸಿ. ಬೇಗ ಮೇಲೆ ಅಂದರೆ ಮೇಲೆ ಅಲ್ಲ, ಮೋನೋ ಚಾನಲ್ ಆಗಿ ಮಾಡಿ ಅಂತ ಹೇಳ್ತೀನಿ. ನಮಸ್ತೆ ಎಲ್ರಿ, ಧನ್ಯವಾದಗಳು.